Look at the question number 31. In the figure, the area of the sector AOBP is 231 centimeters square and length of the arc is APB is 22 centimeter. Find the radius and the measure of angle theta. So ಇಲ್ಲಿ ಏನ್ ಕೊಟ್ಟಿದ್ದಾರೆ, APB ಯ ಆರ್ಕ್ ಲೆಂತ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಏನ್ ಕೊಟ್ಟಿದ್ದಾರೆ, ಏರಿಯಾ ಆಫ್ ದಿ ಸೆಕ್ಟರ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೇಕು, ಈ ಒಂದು ಲೆಂತ್ ಆಫ್ ದಿ ಆರ್ಕ್ ಮತ್ತು ಏರಿಯಾ ಆಫ್ ಸೆಕ್ಟರಿನ ಹೆಲ್ಪ್ ಇಂದ ಏನ್ ಮಾಡ್ಬೇಕು, ನಾವು ಥೀಟಾ ಮತ್ತು ರೇಡಿಯಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಬರ್ಕೊಳ್ಳೋಣ ನೋಡಿ, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಎಷ್ಟು ಹೇಳ್ತಾ ಇದಾರೆ ಅವರು, 231 ಅಲ್ವಾ. ಸೊ ಏರಿಯಾ ಆಫ್ ಸೆಕ್ಟರ್ ಈಸ್ ಥೀಟಾ ಡಿವೈಡೆಡ್ ಬೈ 360 ಇಂಟು pi r square which is equal to 231. So theta divided by 360 degree ಏನಾಗುತ್ತೆ, 231 divided by pi r square. Take this as equation number 1. So ಅದೇ ರೀತಿ length of the arc. So ಇಲ್ಲಿ length of the arc ಏನ್ ಹೇಳುತ್ತೆ, length of the arc ಎಷ್ಟು ಕೊಟ್ಟಿದ್ದಾರೆ ಅವರು, length of the arc is equal to 22 centimeter. So we know the formula of this length of the arc is theta divided by 360 degree into 2 pi r, which is equal to 22 centimeter. So theta divided by 360 degree ಏನಾಗುತ್ತೆ, 22 divided by 2 pi r ಆಗುತ್ತೆ. Take this as equation number 2. Okay, so from equation 1 and 2, so equating this equation number 1 and 2, so ಏನಾಗುತ್ತೆ, from 1 and 2 we get 231 divided by pi r square which is equal to 22 divided by 2 pi r ಅಲ್ವಾ. So from 1 and 2, 22 divided by 2 pi r ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ 2 pi r is divided by pi r square which is equal to, so ಲೈಕ್ ಟರ್ಮ್ಸ್ ಅನ್ನ ಒಂದ್ ಕಡೆ ತಗೊಳ್ಳೋಣ. ಸೊ ಇದೇನಾಗುತ್ತೆ, 22 divided by 231 ಆಗುತ್ತೆ ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಇದೇನಾಗುತ್ತೆ, ಟೂ ಪೈ ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ, ಆರ್ 1 r ಕ್ಯಾನ್ಸಲ್ ಆಗುತ್ತೆ. ಸೊ ಇದೇನಾಗುತ್ತೆ, 2 divided by r is equal to 22 divided by 231 ಅಲ್ವಾ. ಸೊ ಈಗ ಏನ್ ಮಾಡೋಣ, r. ಸೊ r equal to ಏನಾಗುತ್ತೆ, 231 into 2 divided by 22 ಆಗುತ್ತೆ. ಸೊ 2 1s are 2, 2 11s are 22 ಅಲ್ವಾ. ಸೊ ಇಲ್ಲಿ 11 1s are 11, 11 2s are 22, ಸೊ 11 1s are 11. ಸೊ r is equal to ಏನಾಯ್ತು, 21 ಸೆಂಟಿಮೀಟರ್ ಬಂತು ನಮ್ಗೆ. ಸೊ ಏನ್ ಬಂತು ನಮ್ಗೀಗ, ರೇಡಿಯಸ್ ಗೊತ್ತಾಯ್ತು, ಎಷ್ಟು, 21 ಸೆಂಟಿಮೀಟರ್ ಅಂತ. ಅಗೇನ್ ವಿ ಹ್ಯಾವ್ ಟು ಫೈಂಡ್ ದಿ ಮೆಜರ್ ಆಫ್ ದಿ ಆಂಗಲ್ ಥೀಟಾ. ಸೊ ಈ ಥೀಟಾವನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಲೆಂತ್ ಆಫ್ ದಿ ಆರ್ಕ್ ಅಲ್ವಾ. ಸೊ ದ ಲೆಂತ್ ಆಫ್ ದಿ ಆರ್ಕ್ ಇಸ್ ಈಕ್ವಲ್ ಟು ಏನಿದೆ, 22 ಸೆಂಟಿಮೀಟರ್ ಇದೆ. ಸೊ ದ ಲೆಂತ್ ಆಫ್ ದಿ ಆರ್ಕ್ ಈಸ್ ಥೀಟಾ ಡಿವೈಡೆಡ್ ಬೈ 360 degree into 2 pi r which is equal to 22 ಅಲ್ವಾ. ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. ಸಬ್ಸ್ಟಿಟ್ಯೂಟ್ ದಿಸ್ r. ಸೊ ಇಲ್ಲಿ ಥೀಟಾ ಡಿವೈಡೆಡ್ ಬೈ 360 degree into 2 into 22 divided by 7 into, here r is 21 which is equal to 22. So separate the terms. Theta is equal to ಏನಾಗುತ್ತೆ, 22 into 360 into 7 ಅಲ್ವಾ. ಸೊ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಡಿನೋಮಿನೇಟರ್ ಇರೋ ಫ್ಯಾಕ್ಟರ್ಸ್ ಎಲ್ಲ ಏನಾಗುತ್ತೆ, ರೈಟ್ ಸೈಡ್ ಹೋದಾಗ ನ್ಯೂಮರೇಟರ್ ಬರುತ್ತೆ. ಸೊ ಡಿವೈಡೆಡ್ ಬೈ 2 into 22 into 21. So here 22 1s are 22, 22 1s are 22. So 2 1s are 2, 2 1s are 2, 2 3s are 6, 0. Okay. So ಇದೇನಾಯ್ತು,
7 ones are 7. So once again rewrite ಮಾಡ್ತೀನಿ ಇನ್ನೊಮ್ಮೆ. theta is equal to ಏನಾಗುತ್ತೆ 22 into 7 into 360 degree ಅಲ್ವಾ. ಸೊ ಡಿವೈಡೆಡ್ ಬೈ ಏನಾಯ್ತಿದು 2 into 22 into 21 ಆಗತ್ತೆ. ಸೊ ಇದು 7 ones are 7, 7 3s are 21 ಆಗತ್ತೆ. ಸೊ 3 ones are 3, 3 ones are 3, 3 2s are 6, 3 0 0. So 3 ones are 3, 3 120s are 360 ಆಗತ್ತೆ. ಸೊ 22 ones are 22, 22 ones are 22. ಸೊ 2 ones are 2, 2 60s are 120 ಆಗತ್ತೆ. ಹಾಗಾದ್ರೆ ಥೀಟಾ ಇಸ್ ಈಕ್ವಲ್ ಟು ಏನಾಯ್ತು 60 ಡಿಗ್ರಿ ಬಂತು. ಸೊ ಹಾಗಾದ್ರೆ ಏನಾಯ್ತು ಇಲ್ಲಿ r is 21 centimeter and theta is 60 degree.